ನಂಗೆ ಮದುವೆ ಬ್ಯಾಡಪ್ಪಯ್ಯ. ಮತ್ತೆ ಗೊತ್ತಾಯ್ತವ ಆ ಹುಡುಗಿ ಜೊತೆ ಎಲ್ಲ ಮಾಡ್ತಿದ್ದೆ. ನಾನೇನು ಮಾಡ್ತಿರ್ಲಿಲ್ಲಪ್ಪಯ್ಯ. ಅವರೇ ಏನು ಅರ್ಜೆಂಟ್ ಅನ್ಕ ಬಂದಿದ್ದು. ನಾನು ಹೊಂಟೋಗಿ ಅಂತ ಎಷ್ಟು ಹೇಳಿದ್ರು ಹೋಗ್ನೇ ಇಲ್ಲ. ಹೌದಾ? ಈಗಲೇ ಇಸ್ಕೂಲ್ತಾ ಹೋಗಿ ಆ ಹೊಸ ಮೇಡಮ್ ಬಂದವ್ರಲ್ಲ ಅವ್ರನ್ನ ಮನೆ ತ ಕರ್ಕೊಂಬ. ನಾನು ಹೇಳಿನಿ ಅಂತ ಹೇಳು ಈಗಲೇಯಾ. ನೀನು ಲಗ್ನ ಮಾಡ್ಕೊಂಡ್ರೆ ನೀನು ಹೆಂಡ್ರು ಒಳ್ಳೊಳ್ಳೆ ಊಟ ಮಾಡಾಕ್ತಾಳೆ, ನಿನ್ನ ಸಂದಾಕ್ ನೋಡ್ಕೊಂತಾಳೆ, ನಿನ್ನ ಬಾಸನು ಸಂದಾಕ್ ನೋಡ್ಕೊಂತಾಳೆ, ಹೊಲಕ್ಕೆ ಬುತ್ತಿ ತಗೊಂಬತ್ತಾಳೆ, ನಿನ್ನ ಭಾರನ ಕಮ್ಮಿ ಮಾಡ್ತಾಳೆ ಕಲ್ಲ. ಆಗ ನೀನು ಆರಾಮಾಗಿ ಗಡ್ಡಿ ಮನೆಗೆ ಹೋಗ್ಬೋದು, ಕುಸ್ತಿನೂ ಮಾಡ್ಬೋದು. ನಿಂಗೆ ಲಗ್ನ ಮಾಡ್ಕೊಳಕ್ಕೆ ಒಪ್ಗೆನಾ? ಇಲ್ಲ. ಓ, ನೀನು ಇನ್ನೂ ಅನುಮಾನದಾಗೆ ಇದೆಯಾ? ನಡಿ ಹೋಗವ. ಅಪ್ಪ ಎಲ್ಲಿಗೆ? ನೀ ನಡಿ ಹೋಗ, ನಾ ಹೇಳ್ತೀನಿ ನಡಿ. ಸದ್ದು ಯಾವನ ಮಾತಾಡಿದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಸರಿಯಾಗಿ ತಿಕ್ರಲ್ಲ, ಬೋರ್ಡು ತಗಂತ ಉಳಿಬೇಕು. ಹಲೋ, ಯಾರು? ದೊಡ್ಡ ಮನೆಯಿಂದನಾ? ಇಲ್ಲ, ಜಾನಕಿ ಮೇಡಮ್ ಇನ್ನೂ ಬಂದಿಲ್ಲ. ಸರಿ ಸರಿ, ಬಂದ ತಕ್ಷಣ ಮಂತ ಕಳ್ಸ್ಕೊಡ್ತೀನಿ. ನೋಡ್ರಲ್ಲ, ನೀವು ಬೋಳ್ಳಿ ಮಸಿ ಬೆಳೀತಾ ಇದ್ರೆ ಈ ಮೇಡಮ್ಮು ನಾನು ಮುಸುಡಿಗೆ ಮಸಿ ಬೆಳಿತಾವಳೆ. ಏನು ಎಡವಟ್ಟು ಮಾಡ್ಕೊಂಡವಳ ಏನೋ. ಸಾ ಇದ್ಲು ಬಿಲ್ಲು ಸಾ ಸಾ ಮುಚ್ಚಲ ಬಾಯಿ. ಯಾಕೆ ಸಾ ಏನಾಯ್ತು? ಇನ್ನೇನು ಆಗಬೇಕು? ದೊಡ್ಡ ಮನೆಯವ್ರು ಫೋನ್ ಮಾಡಿದ್ರು. ಏನಾದ್ರು ಪ್ರಾಬ್ಲಮ್ ಸರ್? ಅದ್ಯಾವ್ರಿಗೆ ಗೊತ್ತು ಕಂಡ್ಲ? ನನಗೇನೋ ಆ ಕಂಪ್ಯೂಟರ್ದೇ ಮತ್ತೆ ಈ ಕರ್ಮ ಅಂತ ಅನ್ಸುತ್ತೆ ಕಂಡ್ಲ. ಒಂದು ಕ್ಯಾಮೆ ಮಾಡು, ಕಂಪ್ಯೂಟರ್ನ ತಗೊಂಬಿಡು, ಸೀದಾ ದೊಡ್ಡ ಮನೆಗೆ ಹೋಗ್ಬಿಟ್ಟು ಈ ಇಷ್ಟನ ಸಹಾಯ ಬರ್ತಾವ ಮಾತಾಡಿ ಇವತ್ತು ಮುಗಿಸ್ಬಿಡಮ್ಮ. ನನಗೆ ಈ ಟಾರ್ಚರ್ ನಿಮ್ಮಲ್ಲಿ ತಡೆಯೋಕ್ಕಾಗಿಲ್ಲಪ್ಪ. ನಡ್ಲಾ ಲೈ, ಯಾವನ್ನ ಗಲಾಟೆ ಮಾಡಿದಿರಂತ ಗೊತ್ತಾಗಬೇಕು. ಒಬ್ಬೊಬ್ಬನಿಗೆ ಚರ್ಮ ಸುಲ್ದು ಬಿಡ್ತೀನಿ. ಸರಿಯಾಗಿ ತಿಕ್ರಲ್ಲ, ತಾಕ ಉಳಿಬೇಕು. ಅಲ್ಲ ಎಲ್ಲಿಗಪ್ಪ? ನೀ ಬಾರಲ್ಲ ಸುಮ್ಕೆ ಬಾ. ನಾನು ನಿನ್ನ ಬಗ್ಗೆ ಕಾಳಜಿ ತಗೊಂತೀನಿ, ನಿನ್ನ ಸಂದಾಕ್ ನೋಡ್ಕೊಂತೀನಿ ಅಂತ ನಿಮ್ಮ ಅವ್ವಂಗೆ ಮಾತು ಕೊಟ್ಟಿದ್ದೆ. ಆದರೆ ಮದುವೆ ಇಸಿದಾಗೆ ನೀನು ಮನಸ್ಸು ಬದಲಾಯಿಸಂಗೆ ಕಾಣ್ತಿಲ್ಲ. ನನಗೆ ಸಾಕಾಗೋಗೈತೆ ರಾಮ. ಸಾಹೇಬ್ರೆ, ರಘುಪತಿ ಮೇಷ್ಟ್ರು ಬಂದವ್ರೆ. ಬರಕ್ಕೆ ಹೇಳು. ಸಾಹೇಬ್ರ ನಮಸ್ಕಾರ. ಇದ್ದಳಿ
ಸಾಹೇಬ್ರೆ ನಂದೇನು ತಪ್ಪಿಲ್ಲ, ಎಲ್ಲ ಹೊಸ್ತಾ ಬಂದಿರೋ ಮೇಡಮ್ಗೆ ಫಜೀತಿ. ಸಾಹೇಬ್ರೆ ಆ ಹುಡುಗಿಗೆ ಹೊಸಿ ತಲೆ ನೆಟ್ಗಿಲ್ಲ, ಆದ್ರೆ ನಾನು ನೆಟ್ಗಿವಿನಿ, ಅದಕ್ಕೆ ಕಂಪ್ಯೂಟರ್ ತಂದ್ಬಿಟ್ಟೆ. ಇದೇನಿದು? ಯಾಕೆಲ್ಲ ಹೀಗೆ ಹೊರಗಡೆ ನಿಂತಿದ್ದೀರಾ? ಮೇಡಮ್ ಕಂಪ್ಯೂಟ್ರ್ ಹೋಯ್ತು. ಏನು? ದೊಡ್ಡ ಮನೆಯಿಂದ ಕಾಲ್ ಬಂತಂತೆ ಜಾನಕಿ. ರಘುಪತಿ ಸರ್ ಮತ್ತು ರಾಜು ಅವ್ರ ಕಂಪ್ಯೂಟರ್ ತಗೊಂಡೋಗಿದ್ದಾರೆ. ಇದೇನಿದು ಹುಚ್ಚಾಟ? ನಾನು ಸೈನ್ ತಗೊಂಡು ಬರ್ತೀನಿ ಅಂತ ಹೋಗಿದ್ದೆ ತಾನೆ? ಸೈನ್ ಸಿಕ್ತಾ ಜಾನಕಿ? ಅದರಿಂದನೇ ದೊಡ್ಡ ಫಜೀತಿ ಆಗಿದೆ ಅನ್ನೋ. ನಾನು ಈಗಲೇ ಹೋಗಿ ಮಾತಾಡ್ತೀನಿ. ದೊಡ್ಡ ಮನೆಯಲ್ಲಿ ಕ್ಷಮೆ ಕೇಳಿನಾದ್ರೂ ಕಂಪ್ಯೂಟರ್ ವಾಪಸ್ ತರ್ತೀನಿ. ಆ ಮೇಡಮನ್ನ ನಂಗೆ ಕರ್ಕೊಂಡಿದ್ದೆ ದೊಡ್ಡ ತೆಪ್ಪಾಯ್ತು ಸಾಹೇಬ್ರೆ. ನಾ ಹೇಳಿದ್ದೆ ದೊಡ್ಡ ಮನೆಯವ್ರ ತಗ ಹೋಗಿ ಒಪ್ಪಿಗೆ ತಗೊಂಬ ಅಂತ. ಅಲ್ಲ, ಈ ಹಳ್ಳಿ ಮಕ್ಕಳಿಗೆಲ್ಲ ಕಂಪ್ಯೂಟರ್ ಯಾಕೆ ಬೇಕು? ನಿಮ್ಮ ಕಂಪ್ಯೂಟ್ರು ನಿಮ್ಮ ಮನೆಗೆ ಇರಲಿ ಸಾಹೇಬ್ರ, ಇನ್ಮೇಲೆ ಇಂಥ ತಪ್ಪೆಲ್ಲ ನಡೆಯೋಕೆ ಹೋಗಲ್ಲ. ದಯವಿಟ್ಟು ಆಕೆಗೆ ಸಿಕ್ಸ್ ಅಂತ ಕೊಡಬೇಡಿ ಸಾಹೇಬ್ರ. ಆಕೆಂತ ದಡ್ತನ ಆಗೋಗೈತೆ. ದಡ್ತನ ನೀವು ಮಾಡ್ತಾ ಇವ್ರಿ ಮೇಷ್ಟ್ರೆ. ಆ ಮೇಡಮು ಸರಿಯಾಗಿ ಮಾಡೋರೆ. ಮಕ್ಕಳಿಗೆ ಅಂತ ತಂದಿರೋ ಕಂಪ್ಯೂಟರ್ನ ನೀವು ಯಾಕೆ ಇಲ್ಲಿಗೆ ತರಕ್ಕೆ ಹೋದ್ರಿ? ಈಗಲೇ ವಾಪಸ್ ತಗೊಂಡೋಗಿ ಸ್ಕೂಲ್ನಾಗ ಮಡಗಿ. ಸಾಹೇಬ್ರ ಅದನ್ನೇ ನಾನು ಹೇಳೋಣ ಅಂತಿದ್ದೆ ಸಾಹೇಬ್ರ. ಆದರೂ ಕಂಪ್ಯೂಟರ್ನ ಒಂದು ಕಿತ ನಿಮ್ಗೆ ತೋರಿಸ್ಕೊಂಡು ಹೋಗೋಣ ಅಂತ ತಮ್ಮದೆ ಆಟಯ. ಏ ರಾಜ, ಏನು ನೋಡ್ತಾ ನಿಂತಿದ್ಯಾ? ನೋಡ್ಲಾ ಸಾಹೇಬ್ರ? ಬರ್ತೀನಿ ಸಾಹೇಬ್ರ. ರಮಣ ಬರ್ತೀನಿ. ರಾಮ, ನನ್ನ ಮನಸ್ಸಿನಾಗಿರೋ ಸಂಕಟನ ನೀ ಯಾಕೆ ಅರ್ಥ ಮಾಡ್ಕೊಂತಿಲ್ಲ? ನಾ ಸಾಯೋಕ್ ಮುಂಚೆ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿನ ಬೇರೆ ಯಾರಿಗಾದ್ರೂ ಕೊಟ್ಟು ಹೋಗ್ಬೇಕು ಅಂತ ನಾ ಅನ್ಕೊಳ್ಳತ್ತೆಪ್ಪ. ಈ ನಿನ್ನಪ್ಪ ಎಂದು ಒಂದೇ ಒಂದು ಬೇಡಿಕೆ ಕಲ್ಲ, ನಿಮ್ಮ ಅವ್ವನ ಮುಂದೆ ಮಾತು ಕೊಡು. ನಾ ತೋರಿಸಿದ ಹುಡುಗಿನೇ ಲಗ್ನ ಆಯ್ತೀನಿ ಅಂತ ಮಾತು ಕೊಡ್ಲಾ ನಿಮ್ಮ ಅವ್ವನ ಮುಂದೆ? ಸರ್, ಒಳಗೆ ಬರ್ಬೋದಾ? ಬಾಮ್ಮ. ಆ್ಯಕ್ಚುಲಿ ಸರ್, ನಂದೇ ತಪ್ಪು. ಪರ್ಮಿಷನ್ ಕೇಳದೆ ಕಂಪ್ಯೂಟರ್ನ ಸ್ಕೂಲಿಗೆ ತೊಗೊಂಡು ಹೋದೆ. ಅದಕ್ಕೆ ರಘುಪತಿ ಸರ್. ಕಂಪ್ಯೂಟರ್ದು ಏನೂ ತೊಂದರೆ ಇಲ್ಲಮ್ಮ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಇನ್ಮೇಲೆ ಅದನ್ನು ಸ್ಕೂಲಲ್ಲೇ ಇಟ್ಕೋಬಹುದು. ಥ್ಯಾಂಕ್ಸ್ ಸರ್. ಇಡೀ ಜಗತ್ತೇ ಕಂಪ್ಯೂಟರ್ಮಯ ಆಗಿರುವಾಗ ನಮ್ಮ ಮಕ್ಕಳು ಅದನ್ನು ಕಲೀಲಿಲ್ಲ ಅಂದ್ರೆ ಹೇಗೆ? ನೀನು ಒಳ್ಳೆ ಕೆಲಸನೇ ಮಾಡಿದೀಯ. ಸ್ಕೂಲಿಗೆ ಇನ್ನೂ ಏನಾದರೂ ಬೇಕಾದರೆ ನನ್ನನ್ನು ಕೇಳು. ತುಂಬ ಥ್ಯಾಂಕ್ಸ್ ಸರ್. ನಾನೇನು ಹೊರಡ್ಲಾ? ಸರಿ ಕಣಮ್ಮ, ಒಂದು ನಿಮಿಷ. ನೀನು ಯಾಕೆ ಗದ್ದೆಗೆ ಹೋಗಿದ್ದೆ? ಸರ್, ಅದು ಅಪ್ಪಯ್ಯ, ನಾನು ಆವಾಗಲೇ ಹೇಳಿದ್ನಲ್ಲ. ನೀನು ಸುಮ್ಕಿರ್ಲ. ಸರ್, ಅದು
ರಘುಪತಿ ಸರ್ ಕಂಪ್ಯೂಟರ್ಗೆ ಪರ್ಮಿಷನ್ ಬೇಕು ಅಂತ ಹೇಳಿದರು. ಅದಕ್ಕೆ ರಾಮೋಹನ್ ಹತ್ರ ಲೆಟರ್ಗೆ ಸೈನ್ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ದೆ. ಇವನು ಸೈನ್ ಹಾಕ್ತಾನ? ಸೈನ್ ತಗೊಂಡೇನಮ್ಮ? ಇಲ್ಲ ಸರ್, ಅವರು ಗದ್ದೆಯಿಂದ ಹೊರಗಡೆನೆ ಬರಲಿಲ್ಲ. ಸೈನ್ ಮಾಡಿಕೊಡಿ. ಇನ್ಮೇಲೆ ಅದ್ರ ಅವಶ್ಯಕತೆ ಇಲ್ಲ ಕಣ. ಏನೇ ಬೇಕಾದರೂ ನೇರವಾಗಿ ನಮ್ಮ ಮನೆಗೆ ಬಂದು ಕೇಳು. ಗದ್ದೆಲೆಲ್ಲ ಹೋಗಿ ಭೇಟಿ ಮಾಡೋದು ಚೆನ್ನಾಗಿರಲ್ಲ. ನೀನು ನಮ್ಮ ಮನೆಯವರಲ್ಲಿ ಒಬ್ಳು ಕಣಮ್ಮ. ಏನಾದರೂ ಬೇಕಾದ್ರೆ ನನ್ನನ್ನು ಕೇಳು. ಅಕಸ್ಮಾತ್ ನಾನು ಇರಲಿಲ್ಲ ಅಂದ್ರೆ ರಾಮನ್ ಕೇಳು. ಹಾ ಸರಿ ಸರ್, ನಾನು ಬರ್ತೀನಿ. ಇಲ್ಲ ಲಗ್ನ ನಿಶ್ಚಯ ಮಾಡೋನಿಲ್ಲ. ನಿಮ್ಮ ಅವನ ಮುಂದೆ ಮಾತು ಕೊಟ್ಟಾಯ್ತಲ್ವಾ, ಇನ್ನು ಮುಂದೆ ಲಗ್ನದ ವಿಚಾರ ಮುಂದುವರಿಸ್ಬೋದು ಅಲ್ವಾ ಅಂತಂದೆ. ಈ ವರ್ಷ ಮಾಡಿ ಮುಗಿಸೋದೆಯ. ಅಕ್ಕವ್ರೆ, ನೀವೇನೋ ಇನ್ಮ್ಯಾಕೆ ಎಲ್ಲನೂ ಸರಿ ಹೋಯ್ತೈತೆ ಅಂತ ಆರಾಮಾಗಿ ಕುಂತ್ಕೊಂಡಿದ್ದೀರಿ. ಆದರೆ ಗಾಡಿ ಸಾನೆ ಫಾಸ್ಟ್ ಐತೆ. ಕಬ್ಬಿನ ಗದ್ದೆನಾಗ ಸಿಕ್ಕಾಕೊಂಡವಳನ್ನ ಇವತ್ತು ಮನೆಗೆ ಕರ್ಸವ್ರೆ. ಹಿಂಗೆ ಹೊಂಟ್ರೆ ನಾಳಿಗೆ ಅವಳೇ ಈ ಮನೆ ಸೊಸೆ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಏಯ್ ಚಂದ್ರಿ, ಏನೇ ಒದರ್ತಿದ್ಯಾ? ಹೌದು ಅಕ್ಕವ್ರೆ, ಇನ್ಮ್ಯಾಕೆ ನಿನಗೇನೇ ಬೇಕಾದರೂ ನನ್ನ ತವನೇ ಬಂದು ಕೇಳು. ಈ ಮನೆ ನಿನ್ನ ಮನೆ ಇದ್ದಂಗೆ, ಈ ಮನೆಯಲ್ಲಿ ನಿನಗೆಲ್ಲ ಹಕ್ಕು ಐತೆ ಅಂತ ಸಾಹೇಬ್ರು ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡೆ. ಏನೇ ಹೇಳ್ತಿದ್ಯಾ? ಮಾವ ಇದಕ್ಕೆಲ್ಲ ಒಪ್ಕೊಂಡ್ರ? ಅದು ಹೇಗೆ ಸಾಧ್ಯ? ಏನು ಮಾಡೋಣ ಅಕ್ಕವ್ರೆ, ಕೆಲವ್ರಿಗೆ ಎಲ್ರೂ ಮರಳು ಮಾಡೋ ಮಂತ್ರ ಗೊತ್ತಿರ್ತೈತೆ. ಅದ್ರಾಗೂ ಈ ಟೀಚರಮ್ಮ ಒಸಿ ಸಾನೆ ಮಾಡ್ಗಾತಿ ಅನಿಸ್ತೈತೆ. ನನಗೆ ಯಾಕೋ ತಿಗ್ಲಾಗ್ತೈತೆ ಅಕ್ಕವ್ರೆ. ಸಾಕು ಬಾಯಿ ಮುಚ್ಚೆ. ನೀನು ಹೆದರ್ಕೊಳ್ಳೋದಲ್ದೆ ನನ್ನನ್ನು ಹೆದರ್ಸ್ಬೇಡ. ಆ ಎಮ್ಮೆ ಕೋಣ ಸಂಬಂಧದ ಬಗ್ಗೆ ಆ ಕೋಣನ ಬಾಯಿಂದಲೇ ಕೇಳಿ ತಿಳ್ಕೊತೀನಿ. ಒಂದು ವೇಳೆ ಚಂದ್ರಿ ಹೇಳೋದು ನಿಜ ಅಂತಾದ್ರೆ? ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಅವಳನ್ನ ಸೊಸೆಯಾಗಿ ಬರೋಕೆ ನಾನು ಬಿಡೋದೇ ಇಲ್ಲ. ಬಾವಾ, ಒಂದು ನಿಮಿಷ. ಹೇಳಿ ಅದಕ್ಕೆ. ಅದು ನನ್ನಿಂದ ಮತ್ತೊಂದು ತಪ್ಪಾಗೋಯ್ತು. ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೂ ನನಗೆ ಮುಖ ಇಲ್ಲ. ಆದರೂ ನನ್ನ ಕ್ಷಮಿಸಿ ಬಾವಾ. ಏ ಅದಕ್ಕೆ ಏನು ಮಾತಾಡ್ತಿದ್ದೀರಿ? ನಾನು ನಿಮ್ಮನ್ನು ಕ್ಷಮಿಸದ? ನಿಮ್ದೇನು ತಪ್ಪಿಲ್ಲಕ್ಕಂತ ಬಿಡಿ. ಹಾಗಲ್ಲ ಬಾವಾ, ನಾನೇನೋ ಸುಮ್ಮನಿರ್ದೆ, ಏನೇನೋ ಮಾತಾಡಿದೆ. ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮನೆಯಿಂದ ಹೊರಟೋದ್ರಿ. ನಿಮ್ಮನ್ನು ನೋಡ್ಕೋಬೇಕಾದದ್ದು ನನ್ನ ಜವಾಬ್ದಾರಿ. ಅದನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಮಾವನವರು ನನ್ನ ಮೇಲೆ ಇನ್ನೂ ಕೋಪ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನನಗೇನು ಬೇಜಾರಿಲ್ಲ ಬಾವಾ. ಆದರೂ ಗದ್ದೆಯಲ್ಲಿ ನೀವು ಆ ಟೀಚರ್ ಜೊತೆ ಸಿಕ್ಕಾಕೊಂಡಿದ್ದನ್ನು ಮಾವ ನೋಡಿ ಅವ್ರ ಮನಸ್ಸು ಎಷ್ಟು ಬೇಜಾರು ಪಡ್ತು ಅನ್ನೋದೇ ನನ್ನ ಭಯ. ಅದಕ್ಕೆ
ಅಪ್ಪ ಹಿಂಗೆ ಅದ್ರ ಬಗ್ಗೆ ಕೋಪ ಇಲ್ಲ, ನಮ್ಮ ಮನೆ ಬಿಟ್ಟೋಗಿದ್ನಲ್ಲ ಅದಕ್ಕೆ ಕೋಪ ಮಾಡ್ಕೊಂಡವ್ರೆ. ಬಾವಾ, ಬೇಜಾರಿದ್ರು ಮನ್ಸು ಬಿಟ್ಟು ಹೇಗೆ ತೋರಿಸ್ಕೊಳ್ಳೋದಕ್ಕಾಗುತ್ತೆ ನೀವೇ ಹೇಳಿ. ಈಗ ನಿಮ್ಮ ಟೀಚರ್ ಮಧ್ಯೆ ಇರೋ ವಿಷಯನ ನೀವು ಮುಚ್ಚಿಟ್ಟಿರೋ ಹಾಗೆ. ಅಯ್ಯಯ್ಯೋ ಹಂಗೇನಿಲ್ಲ, ಮೇಡಮ್ಮು ಸೈನ್ ಹಾಕಿಸ್ಕೊಳಕ್ಕೆ ಬಂದಿದ್ರು ಆಟೆಯ. ಪರವಾಗಿಲ್ಲ, ನನಗೇನು ಅಭ್ಯಂತರ ಇಲ್ಲ ಬಾವಾ. ಮಾವನವರೇ ಇನ್ಮೇಲೆ ನೇರವಾಗಿ ಮನೆಗೆ ಬಂದು ಭೇಟಿ ಮಾಡ್ಬೋದು ಅಂತ ಟೀಚರ್ಗೆ ಹೇಳಿದಾರಂತೆ. ನಿಮಗೂ ಮತ್ತೆ ಅವಳಿಗೂ ಮದುವೆ ಗಿದ್ವೆ ಏನಾದರೂ ಪ್ಲ್ಯಾನ್? ಅಯ್ಯಯ್ಯೋ ಅದಕ್ಕೆ ನೀವು ಏನೇನೋ ಮಾತಾಡ್ತಾ ಇದ್ದೀರಾ. ಈ ಸ್ಕೂಲಲ್ಲಿ ಏನಾದ್ರು ತೊಂದರೆ ಆದರೆ ಮನೆಗೆ ಬರ್ಬೋದು ಅಂತ ಹೇಳಿರೋದು. ಓಹೋ, ನಾನೇನೋ ಮಾವನವರು ಟೀಚರ್ ಜೊತೆಗೆ ನಿಮ್ಮ ಮದುವೆ ಮಾಡಿ ಈ ದೊಡ್ಡ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬರ್ತಾರೇನೋ ಅಂದ್ಕೊಂಡೆ. ಏನ್ ಬಾವ, ತೋಟದ ಕಡೆ ಏನಾದರೂ ಹೊರಟಿದ್ರಾ? ಹ್ಞೂ ಅದಕ್ಕೆ ಒಂಟೆ. ಸರಿ, ಹುಷಾರು. ಬರ್ತೀನಿ ಅದಕ್ಕೆ. ಕೋಣ ಹೊರಟಾಯ್ತು. ಚಂದ್ರಿ, ಈಗ ನಿನ್ನ ಕೆಲಸ ಶುರು. ಡ್ರಾಮಾ ಆಡೋಕೆ ರೆಡಿಯಾಗಿರು. ಚಂದ್ರಿ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು ಚಂದ್ರಿ? ಅಯ್ಯೋ, ಏನಂತ ಹೇಳಿ, ಹೆಂಗಂತ ಹೇಳಿ. ಏಯ್, ನಾನು ಹತ್ರ ನಿನಗೇನೆ, ಹೋಗ್ ಕೆಲಸ ನೋಡ್ಕೊ ಹೋಗು. ಹೆಣ್ಣು ಲಿಕ್ಕಂಡ್ರು ಗುರ್ಗುರು ಅಂತ ನನ್ನ ಕಡಿಕೆ ಬತ್ತಾಯ್ತು. ನಾ ಸುಮ್ಕೆ ನಿಂತಿದ್ದೆ. ಅದು ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಟು ಸೀದಾ ಗದ್ದೆ ಹೇಳಿಕೊಟ್ಟಾಯ್ತು. ಬರೀ ಡೂಪು ಎಣ್ಣುಳಿ ಏನ್ ಕಪ್ ತಿನ್ನಕ್ ಬಂದಿತ್ತೆ? ಕಪ್ ತಿನ್ನಕಲ್ಲ, ಗದ್ದೆ ಒಳಕ್ ಯಾರಿದ್ರು ಗೊತ್ತಾ? ಯಾರು? ನಮ್ ಹೆಬ್ಬುಲಿ ರಾಮಣ್ಣ. ನನ್ಗೇನು ಸರಿ ಇಲ್ವಲ್ಲ ಅನ್ನಿಸ್ತಾನೆ ಇತ್ತು. ಅದು ರಾಮಣ್ಣನ ಕಡೆಗೆ ಹೋಯ್ತಾ ಇತ್ತು. ಆಮೇಕೆ ನಾನು ನಮ್ ರಾಮಣ್ಣ ಸುಮ್ನೆ ಬಿಟ್ಟಿರ್ತಾನೆ, ಗುದ್ದಿ ಸಾಯಿಸಿರ್ತಾನೆ. ನಾನು ಹಂಗೆ ಅನ್ಕೊಂಡಿದ್ದೆ, ಆದ್ರೆ ನಡೆದಿದ್ದೆ ಬ್ಯಾರೆ. ಏನಾಯ್ತು? ಅದೆಲ್ಲ ಇಂತ ಹೇಳಕ್ ಹಾಕಿಲ್ಲ, ನೀವಿನ್ನೂ ಚಿಕ್ಕ ಹುಡುಗರು. ಲೇ ಮಂಜಣ್ಣ, ನಾವಿಂತ ವಿಷಯದಲ್ಲೆಲ್ಲ ಪಂಟ್ರು, ನೀನ್ ಸುಮ್ಕೆ ಹೇಳುಮ. ಹೇಳು ಮಂಜಣ್ಣ, ಹೇಳು. ಸರಿ ಹೇಳ್ತೀನಿ. ಹೆಣ್ಣುಲಿ ಹಂಗೆ ನಿಂತಿತ್ತು. ಮಂಜಣ್ಣ, ರಾಮಣ್ಣ ಅದ್ರ ತಾವ್ ಕುಸ್ತಿ ಆಡುದ್ನಾ? ಕುಸ್ತಿ ಅಲ್ಲ, ಕುರಿ ಆಗೋದ. ಏನು? ಹೌದು ಅಂತೀನಿ. ಹೆಣ್ಣುಲಿ ಎದುರುಗಡೆ ನಮ್ ರಾಮಣ್ಣ ಕುರಿ ಆಗೋದ. ಮಂಜಣ್ಣ, ರಾತ್ರಿ ಏನಾದ್ರು ಲೋಕಲ್ ಏನೇ ನೋಡ್ಕೊಂಡು ಮಲ್ಕೊಂಡ? ಮತ್ತೇನೇನು ರಾಮಣ್ಣ ಏನ್ ಕುರಿನಾ? ಹೋಗಿ ಯಾವನಾದ್ರೂ ಪೆಕ್ ನನ್ ಮಗ ಹೋಗಿ ಹೇಳು. ನನ್ ಮಾತು ನಂಬಕ್ಕಿಲ್ಲ ಅಲ್ಲ? ನಿಮ್ ರಾಮಣ್ಣ ಬರ್ತಾನೆ, ಅವನ್ ತಗೋನೆ ಕೇಳ್ಕೊಳ್ಳಿ. ಮಂಜಣ್ಣ ಹೇಳಿದ್ ನಿಜ ಇರ್ಬೋದಾ? ಲೈಲಿ ಮರಿ, ಮಂಜಣ್ಣಂಗೆ ತಲೆ ಕೆಟ್ಟೈತೆ. ರಾಮಣ್ಣನೇ ಬರ್ಲಿ ಅಂತ ಕೇಳೋಣ.